ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡಿವೆ, ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ. ಪಕ್ಷೇತರವಾಗಿ ಮಾಡ್ತಿದ್ದಾರೆ ಸರ್. ಬಿ ಫಾರ್ಮ್ ಇನ್ನೂ ಸಿಕ್ಕಿಲ್ಲ. ಪಾರ್ಟಿ ಎಂಥ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂ ರೀ, ಆಗುತ್ತೆ ರೀ. ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಮಾಡ್ತಿದ್ದೀವಿ. ಹ್ಞೂ ರೀ, 2 ದಿನ ಉಳಿದಿರೋದು. ಸೋಮವಾರ ಒಂದಿನ, ಇವತ್ತೊಂದಿನ. ಸರ್, ಈಗ ಸಿಗುವ ಭರವಸೆ ಮೇಲೆ ಕೊಡ್ತಾ ಇದ್ದಾರೆ ಸರ್. ಸಿಗುವ ಭರವಸೆ ಮೇಲೆ ಕೊಡ್ತಿದ್ದೀವಿ. ಸಿಗುವ ಭರವಸೆ ನಮ್ಮ ತಾತಾರಿಗೆ ಏನೇನು ಮಾಡಿದ್ರು ನಾವು ಆ ಕೆಲಸಗಳು ಮುಂದುವರಿತೀವಿ. ಆಮೇಲೆ ಎಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರನ್ನು ಅಪ್ಪಾಜಿ ಅಂತಲೇ ಕರೀತಾರೆ. ಬರೀ ದಾವಣಗೆರೆನಲ್ಲೆಲ್ಲ, ಕರ್ನಾಟಕ ಇಂಡಿಯಾನಲ್ಲೂ ಭಾಳ ಜನ ಅಪ್ಪಾಜಿ 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 ಅಂತ ಕರೀತಾರೆ. ಅದಕ್ಕೆ ಸುಮಾರು 6 ತಿಂಗಳಿಂದ ಎಲ್ಲರೂ ಚೂರು ಅವರು ಅಪ್ಪಾರ ಸ್ಥಾನದಲ್ಲಿರೋರು ಒಬ್ಬರು ವ್ಯಕ್ತಿನ ಕಲ್ಕೊಂಡಂಗೆ ಆಗಿತ್ತು. ನಾವು ಅವಾಗಿಂದ ಅಡ್ಡಾಡ್ಕೊಂತ ಜನನೇ ಚೂರು ಭಾಳ ಪ್ರೀತಿಸ್ತಿದ್ದಾರೆ ನಮಗೆ. ಯಾಕಂದರೆ ನಾವು ನಮ್ಮ ಕಿವಿರ್ಬೋದು, ನಮ್ಮ ಮೂಗಿರ್ಬೋದು, ಆದರೆ ಅಜ್ಜಾರು ನೆನೆಸ್ತಾರೆ. ಆಮೇಲೆ ಅದೇ ಬೇಡಿಕೆ ಇಟ್ಕೊಂತಾರೆ. ಅಜ್ಜಾರು ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ಮುಂದೆ ಮಾಡ್ಕೊತ ಇರ್ತೀವಿ ಅಂತ. ಕುಟುಂಬದ ಒತ್ತಾಯ ಇಲ್ಲ, ಕಾರ್ಯಕರ್ತರು ಒತ್ತಾಯ ಎಲ್ಲ 5 ಜನ ಒಳಗಡೆ ಸರ್. ಇದು ಆದರೆ ನೀವು ಬರ್ಬೋದು. ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಯಾಕಂದರೆ ಎಲ್ಲರೂ ನಾವು ಹುಟ್ಕೊಳ್ತೀವಿ, ಎಲ್ಲರೂ ನಮಗೆ ನಮ್ಮ ಮಾವ ಅಂತಲೇ ಕರೀತೀವಿ. ಅದಕ್ಕೆ ಅದರಲ್ಲಿ ಏನೂ ಸಂಕೋಚ ಅಷ್ಟೇ ಹೇಳಿ ನಾವು ನಮ್ಮ ಮಾತು ಮುಗಿಸ್ತೀವಿ. ಅಯ್ಯೋ ಹ್ಞೂ ರೀ, 100ಕ್ಕೆ 100 ಐತಿ. ನಿಮಗೂ ಐತಿ. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಎರಡೂ ಕೂಡಿ ಬಂದಿದೆ. ಒಳ್ಳೆ ಶುಭ ಮುಹೂರ್ತ ಇದೆ. ಆದ್ದರಿಂದ ಒಂದು ಸೆಟ್ ನಾಮಿನೇಷನ್ ಇವತ್ತು ಫೈಲ್ ಮಾಡೋಣ ಅಂತ. ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾಯಿದೆ. ಸೊ ಅದರಿಂದ ನಿಮ್ಮನ್ನು ಕೇಳ್ತಾ ಇರೋದೇ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಇದೆ. ಅವ್ರದ್ದೇ ಆದಂತಹ ಗ್ಲೋಬಲ್ ವಿಷನ್ ಇರುತ್ತೆ. ಈಗ ನಾವೆಲ್ಲೇ ನೋಡಿದರೂ ಕೂಡ ನಮ್ಮ ಎನ್ವೈರ್ನ್ಮೆಂಟ್ ಇರ್ಬೋದು, ಗ್ಲೋಬಲ್ ರಿಲೇಷನ್ಸ್ ಇರ್ಬೋದು, ಈಗ US ನಡೀತಾ ಇರೋವಂಥ ಯುದ್ಧದ ಬಗ್ಗೆ ಗೊತ್ತಿದೆ ನಿಮಗೆ, ಯಾವ ರೀತಿ ನಡೀತಾ ಇದೆ ಅಂತ. ಸೊ ಆದ್ದರಿಂದ ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಆಗ್ತಾ ಇಲ್ಲ. ನಾನು ದಾವಣಗೆರೆಯ ನಿಷ್ಠ ಕಾರ್ಯಕರ್ತ ಸಾದಿಕ್ ಪಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತೇನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೀನಿ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಷ್ಟ ಆಗ್ತೀವಿ. 100ಕ್ಕೆ 100 ನನಗೆ ಬಿ ಫಾರ್ಮ್ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ನಲ್ಲಿ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಒಂದು ಸೆಟ್ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದಾರೆ. ಅದು ಇರ್ಬೋದು. ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ. ಯಾರಾದರೂ ಕೊಡ್ಬೋದು, ತಾವು ಮಾಧ್ಯಮರು ಕೊಡ್ಬೋದು, ನಾವೇ ಅವರೇ ಅಂತಲ್ಲ. ಅಲ್ಲ ಸರ್, ನೀವು ಮೊದಲಿಂದನೂ ಬೇಡಿಕೆ ಐತೆ ಸರ್, ಅಲ್ಪಸಂಖ್ಯಾತರು ಕೊಡಬೇಕು ಅಂತ. ಸರ್, ಇದು 4ನೇ ಸತಿ ನಾನು ಅರ್ಜಿ ಹಾಕ್ತಾ ಇರೋದು.
ಮೂರನೇ ಸತಿ ಫಸ್ಟಿಗೆ 1,25,000 ರೂಪಾಯಿ ಕಟ್ಟಿದ್ದೆ. ಎರಡನೇ ಸತಿಗೆ 1,50,000 ಲಕ್ಷ ಕಟ್ಟಿದ್ದೆ. ಈಗ ಮೊನ್ನೆ ಚುನಾವಣೆ ಆತಲ್ಲ, ಅವಾಗೆಲ್ಲ 2,25,000 ರೂಪಾಯಿ ನಾನು ಕಟ್ಟಿದ್ದೇನೆ. ನನ್ನ ಹತ್ರ ಅರ್ಜಿ ಇದೆ, ಫಾರಮ್ ಇದೆ. ನಾನು ಆಗ್ಲಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ, ಈಗೂ ಮಾಡ್ತಾ ಇದ್ದೇನೆ. ಈಗೂ ಕ್ಷಣಕ್ಕೂ ಸಂಜೆ ಊರಿಗಾಗಲಿ ನಾಳೆ ಬೆಳಗ್ಗೆ ಆಗಲಿ ಬಿ ಫಾರಂ ಕಾಂಗ್ರೆಸ್ಸಿಂದ ನನಗೆ ಸಿಗ್ತದೆ ಅಂತೇಳಿ 100ಕ್ಕೂ 100 ನಿಮ್ಮನ್ನು ಭರವಸೆ ಕೊಡ್ತೇನೆ. ಅಲ್ಲ ಸರ್, ನಾಮಪತ್ರ ಸಲ್ಲಿಕೆ ಮಾಡ್ತೀರಿ, ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ನೀವು ಹೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅದು ನಮ್ಮ ಹೈಕಮಾಂಡು ಸ್ಟೇಟ್ ಗೌರ್ಮೆಂಟ್ನವರು ನಮ್ಮ ಬಗ್ಗೆ ಬಂದು ಏನು ಮಾತುಕತೆ ಮಾಡ್ತಾರೆ, ಆವಾಗ ನಾವು ತೀರ್ಮಾನ ತೊಗೊಳ್ತೇವೆ. ಓಕೆ.